Hello dear students, welcome to this 7th session of International Economics classes on this video series. Myself Sundaramma, Assistant Professor, Government First Grade College, Gubbi. ವಿದ್ಯಾರ್ಥಿಗಳೇ, ಈಗ 7 ಸೆಷನ್ಗಳಿಂದ ನಾನು ನಿಮಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಮಹತ್ವ, ಅದರ ಅನುಕೂಲ ಅನಾನುಕೂಲಗಳು ಇವನ್ನೆಲ್ಲ ತಿಳಿಸ್ತಾ ಬರ್ತಾ ಇದ್ದೇನೆ. ಈ ಕ್ಲಾಸ್ನಲ್ಲಿ ನಾನು ಸಾಪೇಕ್ಷ ವೆಚ್ಚದ ಅನುಕೂಲತೆಯ ಸಿದ್ಧಾಂತ, ಅದರ ಕಲ್ಪನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ ದಿಸ್ ಕ್ಲಾಸ್ I am going to explain about the theory of comparative costs and the assumptions of this theory. ವಿದ್ಯಾರ್ಥಿಗಳೇ, ನಾನೀಗಾಗಲೇ ಇಂದಿನ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ನಿರಪೇಕ್ಷ ವೆಚ್ಚದ ಸಿದ್ಧಾಂತ ಯಾರು ಹೇಳಿ ಅದನ್ನು ಪ್ರತಿಪಾದಿಸಿದ್ದು? ಅರ್ಥಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂಥ ಆ್ಯಡಮ್ ಸ್ಮಿತ್ ಅವರು ಪ್ರತಿಪಾದಿಸಿದ ಒಂದು ನಿರಪೇಕ್ಷ ವೆಚ್ಚದ ಸಿದ್ಧಾಂತವನ್ನು ನಾವೀಗಾಗಲೇ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಲಾಸ್ಟ್ 2 ವಿಡಿಯೋ ಕ್ಲಾಸ್ಗಳಲ್ಲಿ. ನಾನು ಆ 2 ಕ್ಲಾಸ್ಗಳಲ್ಲಿನೂ ಆ ಸಿದ್ಧಾಂತದ ಒಂದು ಅರ್ಥ ವಿವರಣೆ, ಕಲ್ಪನೆಗಳು, ಉದಾಹರಣೆ ಮತ್ತು ಕೊನೆಗೆ ಟೀಕೆಗಳನ್ನು ಕೂಡ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೀವು ಆ 2 ವಿಡಿಯೋ ಕ್ಲಾಸ್ ಕೇಳಿದ ನಂತರನೇ ಈ ಕ್ಲಾಸನ್ನು ಕೇಳಬೇಕಾಗುತ್ತೆ. ಯಾಕೆಂದರೆ ಅದು ಚೆನ್ನಾಗಿ ಅರ್ಥ ಆಗಿದ್ದರೆ ಮಾತ್ರ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವಿನ್ನೂ ಅದನ್ನು ನೋಡಿಲ್ಲ ಅಂತ ಅಂದರೆ ಮೊದಲು ಆ 2 ಕ್ಲಾಸ್ ವಿಡಿಯೋ ನೋಡಿ ನಂತರ ಇದನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿ. ಓಕೆನಾ? ಈಗ ನಾನು ನಿಮಗೆ ತಿಳಿಸ್ತಾ ಇರೋದು ಸಾಪೇಕ್ಷ ವೆಚ್ಚದ ಸಿದ್ಧಾಂತಗಳು. ಸಾಪೇಕ್ಷ ವೆಚ್ಚದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಡೇವಿಡ್ ರಿಕಾರ್ಡೋ ಎನ್ನುವ ಅರ್ಥಶಾಸ್ತ್ರಜ್ಞರು. ಇವರು ಕೂಡ ಸಂಪ್ರದಾಯ ಪಂಥದ ಒಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞ ಆಗಿದ್ದರು. ಇವರು ಪ್ರತಿಪಾದಿಸಿದಂಥ ಗ್ರಂಥ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ ಅಂತ ಹೇಳಿ ರಾಜಕೀಯ ಅರ್ಥಶಾಸ್ತ್ರ ಮತ್ತು ತೆರಿಗೆಯ ತತ್ವಗಳು ಅಂತ ಬುಕ್ ನೇಮ್, ಟೈಟಲ್ಲು ರಾಜಕೀಯ ಅರ್ಥಶಾಸ್ತ್ರ ಮತ್ತು ತೆರಿಗೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ ಆ್ಯಂಡ್ ಟ್ಯಾಕ್ಸೇಷನ್ ಅಂತ ಹೇಳಿ ಈ ಒಂದು ಗ್ರಂಥವನ್ನು ಅವರು 1817ರಲ್ಲಿ ಪ್ರಕಟಣೆ ಮಾಡಿದರು. ಆ ಪುಸ್ತಕದಲ್ಲಿ ಈ ಸಾಪೇಕ್ಷ ವೆಚ್ಚದ ಅನುಕೂಲತೆಯ ಸಿದ್ಧಾಂತವನ್ನು ರಿಕಾರ್ಡೋ ಅವರು ವಿವರಿಸಿದ್ದಾರೆ. ಈ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಗಳು ಸಾಮಾನ್ಯವಾಗಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತವೆ? ಮುಖ್ಯವಾಗಿ ಯಾವುದ್ರ ಬಗ್ಗೆ ಅಂತ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ 2 ರಾಷ್ಟ್ರಗಳ ನಡುವೆ ಏರ್ಪಡೋದಕ್ಕೆ ಮೂಲ ಕಾರಣ ಏನು, ಮತ್ತು ವ್ಯಾಪಾರದಲ್ಲಿ ತೊಡಗೋದ್ರಿಂದ ಉಭಯ ರಾಷ್ಟ್ರಗಳಿಗೆ ಯಾವ ರೀತಿ ಪ್ರಯೋಜನ ದೊರೀತವೆ, ವ್ಯಾಪಾರದಲ್ಲಿ ತೊಡಗೋದ್ರಿಂದ ಯಾವ ದೇಶಕ್ಕೆ ಹೆಚ್ಚು ಅನುಕೂಲ ಆಯಿತು, ಯಾವ ದೇಶ ನಷ್ಟ ಅನುಭವಿಸ್ತು ಇತ್ಯಾದಿ ವಿಚಾರಗಳನ್ನು ಈ ಸಿದ್ಧಾಂತಗಳು ನೀಡ್ತವೆ. ಆ ಒಂದು ಹಿನ್ನೆಲೆಯಲ್ಲಿ ರಿಕಾರ್ಡೋ ಕೂಡ ಈ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲ ಕಾರಣ ಏನು ಮತ್ತು ಅದರಿಂದ ವ್ಯಾಪಾರದಲ್ಲಿ ತೊಡಗುವ ದೇಶಗಳಿಗೆ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ, ಹೇಗೆ ಲಾಭ ಗಳಿಸ್ತವೆ 2 ರಾಷ್ಟ್ರಗಳು ಅನ್ನೋದನ್ನು ಒಂದು ಉದಾಹರಣೆ ಸಮೇತ ವಿವರಿಸಿದ್ದಾರೆ ವಿದ್ಯಾರ್ಥಿಗಳೇ. ಅದನ್ನು ನಾನು ಈ ವಿಡಿಯೋ ಮತ್ತು ಇನ್ನು ಮುಂದಿನ 2 ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಕ್ಲಾಸ್ನಲ್ಲಿ ನಾವು ಈ ರಿಕಾರ್ಡೋ ಸಿದ್ಧಾಂತದ ಒಂದು ಹೇಳಿಕೆ ಮತ್ತು ಅದು ಆಧಾರವಾಗಿ ಹೊಂದಿರತಕ್ಕಂಥ ಕಲ್ಪನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರಿಕಾರ್ಡೋ ಅವ್ರ ಪ್ರಕಾರ ನಿರಪೇಕ್ಷ ವೆಚ್ಚಕ್ಕಿಂತಲೂ ಮುಖ್ಯವಾಗಿ ಸಾಪೇಕ್ಷ ಅಥವಾ ಹೋಲಿಕೆಯ ವೆಚ್ಚದಲ್ಲಿನ ವ್ಯತ್ಯಾಸಗಳು 2 ದೇಶಗಳ ನಡುವಿನ ವ್ಯಾಪಾರ ಸಂಬಂಧಕ್ಕೆ ಮುಖ್ಯ ಕಾರಣ ಅಂತ ಭಾವಿಸಿದ್ದಾರೆ. ಅಂದರೆ ಆ್ಯಡಮ್ ಸ್ಮಿತ್ ಏನು ಹೇಳಿದರು? 2 ರಾಷ್ಟ್ರಗಳ ನಡುವೆ ವ್ಯಾಪಾರ ಏರ್ಪಡೋದಕ್ಕೆ ನಿರಪೇಕ್ಷ ವೆಚ್ಚದ ಅನುಕೂಲತೆಗಳು ಮೂಲ ಕಾರಣ ಅಂತ ಹೇಳಿದರು.
ನಿರಪೇಕ್ಷ ಅಥವಾ ಸಂಪೂರ್ಣ ವೆಚ್ಚದ ವ್ಯತ್ಯಾಸಗಳು ವ್ಯಾಪಾರಕ್ಕೆ ಮೂಲ ಕಾರಣ ಅಂತ. ಆದರೆ ಡೇವಿಡ್ ರಿಕಾರ್ಡೋ ಅವರು ಏನು ಹೇಳ್ತಿದ್ದಾರೆ, ಡೇವಿಡ್ ರಿಕಾರ್ಡೋ ಪ್ರಕಾರ ನಿರಪೇಕ್ಷ ಅಥವಾ ಸಂಪೂರ್ಣ ವೆಚ್ಚಗಳು ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರಕ್ಕೆ ಕಾರಣ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಗಳು, ಸಾಪೇಕ್ಷ ವೆಚ್ಚ ಅಂದರೆ ಇಲ್ಲಿ ಹೋಲಿಕೆಯ ಮೂಲಕ ವ್ಯಕ್ತ ಆಗ್ತಕ್ಕಂಥ ವೆಚ್ಚದ ವ್ಯತ್ಯಾಸಗಳು ಎರಡು ನಡುವಿನ ವ್ಯಾಪಾರ ಸಂಬಂಧಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಇದರ ಸ್ಟೇಟ್ಮೆಂಟನ್ನು ನಾನು ಈಗ ಮುಂದೆ ನಿಮಗೆ ಕೊಡ್ತಾ ಇದ್ದೇನೆ. ಡಿಯರ್ ಸ್ಟೂಡೆಂಟ್ಸ್, let us know about the comparative cost advantage theory of international trade. This comparative cost advantage theory is also known as the classical theory of international trade. It was formulated by the economist David Ricardo. He presented this theory on scientific basis in his book, namely Principles of Political Economy and Taxation. You can observe this book on the screen. I am zooming the video. So, Principles of Political Economy and Taxation. So, in this book, he has presented the theory of comparative cost advantage. This book was published in the year 1817. According to Ricardo, differences in relative or comparative costs rather than absolute costs determine the trade relationship between the two countries. Understood, no? According to Ricardo, what is the main reason for the existence of trade between any two countries? The basis is the differences in relative costs or comparative costs and not the absolute costs. Understood? Okay. Next, ಸಾಪೇಕ್ಷ ವೆಚ್ಚದ ಅನುಕೂಲತೆಯ ಅರ್ಥ. ಹಂಗಂದರೆ ಏನು? ಸಾಪೇಕ್ಷ ವೆಚ್ಚದ ಅನುಕೂಲತೆ ಅಂದರೆ ಏನು ಅಂತ. ಪ್ರತಿಯೊಂದು ದೇಶ ತನ್ನಲ್ಲಿ ಲಭ್ಯವಿರುವಂಥ ನೈಸರ್ಗಿಕ ಸಂಪನ್ಮೂಲಗಳು, ದಕ್ಷ ಶ್ರಮ ಹಾಗೂ ಹವಾಗುಣದ ಅನುಕೂಲತೆಗಳನ್ನು ಬಳಸಿಕೊಂಡು ಕೆಲವು ವಸ್ತುಗಳನ್ನು ಇತರ ವಸ್ತುಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವ ಸಾಮರ್ಥ್ಯಕ್ಕೆ ಸಾಪೇಕ್ಷ ವೆಚ್ಚದ ಅನುಕೂಲತೆ ಅಂತೇಳಿ ಕರಿತೇವೆ. ಅಂದರೆ ಇಲ್ಲಿ ಒಂದು ದೇಶದಲ್ಲಿ ವಿವಿಧ ಸರಕುಗಳ ಉತ್ಪಾದನೆಗೆ ಆಗುವಂಥ ವೆಚ್ಚವನ್ನು ಪರಸ್ಪರ ಹೋಲಿಕೆ ಮಾಡಲಾಗತ್ತೆ. ಈಗ ಒಂದೊಂದು ವಸ್ತುವನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋ ಸಾಮರ್ಥ್ಯ ಹೊಂದಿರುತ್ತೆ ಒಂದು ದೇಶ. ಕೆಲವು ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ವೆಚ್ಚ ಅಧಿಕವಾಗುವ ಸಾಧ್ಯತೆ ಇರುತ್ತೆ. ಅದು ಯಾವ ಆಧಾರದ ಮೇಲೆ ಅಂತ ಅಂದರೆ ಆ ದೇಶದಲ್ಲಿ ಲಭ್ಯ ಇರತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಕಾರಣ ಇರ್ಬೋದು, ಅಥವಾ ಕಾರ್ಮಿಕರ ದಕ್ಷತೆ ಕಾರಣ ಆಗ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಒಂದು ಹವಾಮಾನ ಕಾರಣ ಆಗ್ಬೋದು. ಈ ಅನುಕೂಲತೆಗಳು ಅಂದರೆ ಪ್ರತಿಯೊಂದು ದೇಶವೂ ಕೂಡ ನೈಸರ್ಗಿಕವಾಗಿ ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಹೊಂದಿರತಕ್ಕಂಥ ಸೌಲಭ್ಯಗಳನ್ನು ಬಳಸ್ಕೊಂಡು ಕೆಲವು ಸರಕುಗಳನ್ನು ಇತರ ಸರಕುಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋ ಸಾಧ್ಯತೆ ಇರುತ್ತೆ. ಈ ಸಾಮರ್ಥ್ಯವನ್ನು ರಿಕಾರ್ಡೋ ಏನಂತ ಕರೀತಾರೆ? ಸಾಪೇಕ್ಷ ವೆಚ್ಚದ ಅನುಕೂಲತೆ ಅಂತೇಳಿ ಕರೆದಿದ್ದಾರೆ. ಗೊತ್ತಾಯ್ತಲ್ವಾ? ಸಾಪೇಕ್ಷ ವೆಚ್ಚದ ಅನುಕೂಲತೆ ಅಂತ ಅಂದರೆ ಏನು? ಪ್ರತಿಯೊಂದು ದೇಶವು ತನ್ನಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಇತರ ಸರಕುಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವ ಸಾಧ್ಯತೆ ಹೊಂದಿದ್ರೆ ಅದಕ್ಕೆ ಸಾಪೇಕ್ಷ ವೆಚ್ಚದ ಅನುಕೂಲತೆ ಅಂತೇಳಿ ಕರೀತೇವೆ. Let us know the meaning of comparative cost advantage. The principle of comparative costs is based on the differences in production costs of similar commodities in different countries.
Production costs differ in countries because of geographical division of labor and specialization in production. Due to differences in climate, natural resources, geographical situation, and efficiency of labor, a country can produce one commodity at a lower cost than the other commodities. So this advantage is called the comparative cost advantage. That means a country can produce a commodity at a lower cost than the other commodities. This is called as the comparative cost advantage according to Ricardo. ಈಗ ಗೊತ್ತಾಯ್ತಲ್ವಾ? ಅರ್ಥ ಗೊತ್ತಾಗಿದೆ. ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್, ಸಾಪೇಕ್ಷ ವೆಚ್ಚದ ಅನುಕೂಲತೆ ಅಂದರೆ ಏನು ಅಂತ. ಇಲ್ಲಿ ಸಾಪೇಕ್ಷ ಅಂತ ಅಂದರೆ ಹೋಲಿಕೆ, ಕಂಪ್ಯಾರಿಸನ್ ಮಾಡೋದು. ಯಾವ್ಯಾವ ಸರಕಿಗೆ ಎಷ್ಟು ವೆಚ್ಚ ಆಗುತ್ತೆ, ಕಡಿಮೆ ವೆಚ್ಚದಲ್ಲಿ ಯಾವ ಸರಕನ್ನು ಉತ್ಪಾದನೆ ಮಾಡ್ಬೋದು, ಹೆಚ್ಚು ವೆಚ್ಚದಲ್ಲಿ ಯಾವ ಸರಕನ್ನು ಉತ್ಪಾದನೆ ಮಾಡ್ಬೋದು ಅಂತ ಹೇಳಿ ವಸ್ತುಗಳ ಉತ್ಪಾದನೆಗೆ ಆಗುವಂಥ ವೆಚ್ಚಗಳನ್ನು ಹೋಲಿಕೆ ಮಾಡಲಾಗುತ್ತೆ. ಈ ಹೋಲಿಕೆಯಿಂದ ನಮಗೆ ಗೊತ್ತಾಗುತ್ತೆ ಯಾವ ವಸ್ತುವನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ಬೋದು ಅಂತ. ಆ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡುವಂತಹ ಅನುಕೂಲತೆಯನ್ನು ರಿಕಾರ್ಡೋ ಸಾಪೇಕ್ಷ ವೆಚ್ಚದ ಅನುಕೂಲತೆಗಳು ಅಂತ ಹೇಳಿ ಕರೀತಾರೆ. ಇವ್ರ ಪ್ರಕಾರ ಪ್ರತಿಯೊಂದು ದೇಶವೂ ಕೂಡ ಕನಿಷ್ಠ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಬೇಕಾಗತ್ತೆ ಮತ್ತು ಆ ಸರಕನ್ನು ಇತರ ರಾಷ್ಟ್ರಕ್ಕೆ ರಫ್ತು ಮಾಡಬೇಕಾಗತ್ತೆ. ಮತ್ತು ಆ ದೇಶದಲ್ಲಿ ಯಾವ ಸರಕು ಸಾಪೇಕ್ಷ ವೆಚ್ಚದ ಅನಾನುಕೂಲತೆಯನ್ನು ಹೊಂದಿರುತ್ತೋ ಅಂಥ ಸರಕನ್ನು ಇತರ ರಾಷ್ಟ್ರಗಳಿಂದ ಆಮದು ಮಾಡ್ಕೋಬೇಕು. ಈಗ ಗೊತ್ತಾಯ್ತಲ್ವ? ಸಾಪೇಕ್ಷ ವೆಚ್ಚದ ಅನುಕೂಲತೆ ಆಧಾರದ ಮೇಲೆ ಎಂಥ ವಸ್ತುವನ್ನು ಒಂದು ದೇಶ ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ ಮತ್ತು ಯಾವ ಸರಕನ್ನು ಆಮದು ಮಾಡಿಕೊಳ್ಳುತ್ತೆ ಎನ್ನುವಂಥದ್ದು. ಈಗ ಸಾಪೇಕ್ಷ ವೆಚ್ಚದ ಅನುಕೂಲತೆಗಳ ಆಧಾರದ ಮೇಲೆ ಹೇಳೋದಾದರೆ, ಪ್ರತಿಯೊಂದು ದೇಶವು ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ವೆಚ್ಚದ ಅನುಕೂಲತೆಯನ್ನು ಹೊಂದಿರುತ್ತೋ ಅಂಥ ವಸ್ತುವನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ ಮತ್ತು ಇನ್ನೊಂದು ರಾಷ್ಟ್ರದಲ್ಲಿ ಸಾಪೇಕ್ಷ ವೆಚ್ಚದ ಅನುಕೂಲತೆ ಇರೋ ವಸ್ತುವನ್ನು ತನ್ನ ದೇಶಕ್ಕೆ ತರಿಸ್ಕೊಳ್ಳುತ್ತೆ. ಹೀಗೆ ರಿಕಾರ್ಡೋ ಪ್ರಕಾರ ಸಾಪೇಕ್ಷ ವೆಚ್ಚದ ಅನುಕೂಲತೆಗಳು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲ ಆಧಾರ ಆಗಿರ್ತವೆ. According to Ricardo, it follows that each country will specialize in the production of those commodities in which it has greater comparative advantage or least comparative disadvantage. Thus, a country will export those commodities in which its comparative advantage is the greatest and import those commodities in which its comparative disadvantage is the least. Thus, comparative cost advantages are the basis of international trade according to David Ricardo. Let us move on to the assumptions underlying this theory of comparative cost advantage. The first assumption is labor is the only factor of ಪ್ರೊಡಕ್ಷನ್. ರಿಕಾರ್ಡೋ ಅವರ ಈ ಸಾಪೇಕ್ಷ ವೆಚ್ಚದ ಸಿದ್ಧಾಂತ ಕೆಲವೊಂದು ಕಲ್ಪನೆಗಳನ್ನು ಆಧಾರವಾಗಿಟ್ಕೊಂಡು ರಚನೆಯಾಗಿದೆ. ಅಂಥ ಕಲ್ಪನೆಗಳು ಯಾವುದು ಅಂದರೆ, ಮೊದಲನೇದಾಗಿ ಶ್ರಮವು ಮಾತ್ರ ಉತ್ಪಾದನಾಂಗ. ರಿಕಾರ್ಡೋ ಪ್ರಕಾರ ಶ್ರಮ ಒಂದೇ ಮುಖ್ಯ ಉತ್ಪಾದನಾಂಗ. ಅಂದರೆ ಉತ್ಪಾದನೆಯಲ್ಲಿ ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಶ್ರಮ ಮಾತ್ರ ಪ್ರಮುಖವಾಗಿ ಬಳಕೆಯಾಗುತ್ತೆ. ಅಂದರೆ ಅವರು ಇತರ ಉತ್ಪಾದನಾಂಗಗಳನ್ನು ಪರಿಗಣನೆಗೆ ತಗೊಂಡಿಲ್ಲ. ಹಾಗಾಗಿ ಇಲ್ಲಿ ಶ್ರಮವನ್ನು ಮಾತ್ರ ಬಳಸ್ಕೊಂಡು ಒಂದು ಸರಕನ್ನು ಉತ್ಪಾದನೆ ಮಾಡಬಹುದು ರಿಕಾರ್ಡೋ ಅವ್ರ ಪ್ರಕಾರ. ಹಾಗಾಗಿ
ಶ್ರಮಕ್ಕೆ ತಗಲ್ತಕ್ಕಂಥ ವೆಚ್ಚ ಏನಿರ್ತವೆ, ಶ್ರಮದ ವೆಚ್ಚಗಳೇ ಒಟ್ಟು ಉತ್ಪಾದನಾ ವೆಚ್ಚ ಆಗಿರುತ್ತೆ. ಅಂದರೆ ಇಲ್ಲಿ ಉತ್ಪಾದನಾ ವೆಚ್ಚ ಅಂತ ಅಂದರೆ ಶ್ರಮಕ್ಕೆ ಕೊಟ್ಟಿರ್ತಕ್ಕಂಥ ಪ್ರತಿಫಲ ಮಾತ್ರ, ಅಂದರೆ ಶ್ರಮವನ್ನು ತೊಡಗಿಸೋದಕ್ಕೆ ಆಗಿರ್ತಕ್ಕಂಥ ವೆಚ್ಚ ಮಾತ್ರ ಒಟ್ಟು ಉತ್ಪಾದನಾ ವೆಚ್ಚ ಆಗಿರುತ್ತೆ. ಹಾಗಾಗಿ ಆ ಸರಕಿನ ಬೆಲೆ ಕೂಡ ಅದರ ಉತ್ಪಾದನೆಗೆ ಬಳಕೆಯಾಗಿರೋ ಶ್ರಮಕ್ಕೆ ಅನುಗುಣವಾಗಿಯೇ ನಿರ್ಧಾರ ಆಗುತ್ತೆ. ಗೊತ್ತಾಯ್ತಲ್ವಾ? ಉತ್ಪಾದನಾಂಗಗಳಲ್ಲಿ ಶ್ರಮಕ್ಕೆ ಅತ್ಯಧಿಕ ಪ್ರಾಮುಖ್ಯತೆಯನ್ನು ಇವರು ಕೊಡ್ತಾರೆ. ಅವರ ದೃಷ್ಟಿಯಲ್ಲಿ ಶ್ರಮ ಒಂದೇ ಮುಖ್ಯ ಉತ್ಪಾದನಾಂಗ. ಹಾಗಾಗಿ ಉತ್ಪಾದನಾ ವೆಚ್ಚ ಅಂದರೆ ಶ್ರಮಕ್ಕೆ ತಗಲುವಂಥ ವೆಚ್ಚವೇ ಆಗಿರುತ್ತೆ. ಅಕಾರ್ಡಿಂಗ್ ಟು ರಿಕಾರ್ಡೋ, ಲೇಬರ್ ಈಸ್ ದ ಓನ್ಲಿ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಇನ್ ದಿಸ್ ಥಿಯರಿ, he has assumed that labor as the only factor of production and the cost of production is equal to the cost of labor. Cost means the labor cost, that's it. There is no other costs because other inputs are not employed in the production process. ಎರಡನೇ ಕಲ್ಪನೆ ಆಗಿದೆ 2x2 ಮಾದರಿ. ದಿಸ್ ಥಿಯರಿ ಈಸ್ 2x2 ಮಾಡೆಲ್. ಅಂದರೆ ಈ ನಿಯಮವನ್ನು ವಿವರಿಸೋದಕ್ಕೆ ರಿಕಾರ್ಡೋ 2 ದೇಶ ಮತ್ತು 2 ಸರಕುಗಳನ್ನು ಪರಿಗಣಿಸಿದ್ದಾರೆ. ಅಂದರೆ ಅದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ತೀರಿ. ಪೋರ್ಚುಗಲ್ ಮತ್ತು ಇಂಗ್ಲೆಂಡ್ ಎಂಬ 2 ದೇಶಗಳನ್ನು ರಿಕಾರ್ಡೋ ಉದಾಹರಣೆಗೆ ಪರಿಗಣಿಸ್ತಾರೆ. ಮತ್ತು 2 ಸರಕುಗಳು ದ್ರಾಕ್ಷಾರಸ ಮತ್ತು ಬಟ್ಟೆ ಎನ್ನುವ 2 ಸರಕುಗಳನ್ನು ಇವರು ಪರಿಗಣಿಸ್ತಾರೆ. ಹಾಗಾಗಿ ಇವರ ಮಾದರಿಗೆ 2x2 ಮಾದರಿ ಅಂತ ಶಾರ್ಟಾಗಿ ಕರಿಬೋದು, ಅಥವಾ 2 ಸರಕು 2 ದೇಶದ ಮಾದರಿ ಅಂತಲೂ ಕರಿಬೋದು. ದ ಸೆಕೆಂಡ್ ಅಸಂಪ್ಷನ್ ಈಸ್ 2x2 ಮಾಡೆಲ್. ದ ಪ್ರಿನ್ಸಿಪಲ್ ಆಫ್ ಕಂಪ್ಯಾರಿಟಿವ್ ಕಾಸ್ಟ್ ಈಸ್ ದ ಮಾಡೆಲ್ ಆಫ್ 2 countries and 2 commodities. It means that at any given time there is an exchange of 2 goods between the 2 countries. The third assumption is movement of factors. ಉತ್ಪಾದನಾಂಗಗಳ ಚಲನೆ. ಅಂದರೆ ಉತ್ಪಾದನಾಂಗಗಳು ಒಂದು ದೇಶದ ಒಳಗಡೆ, ಅಂದರೆ ಆ ದೇಶದ ಗಡಿ ವ್ಯಾಪ್ತಿಯಲ್ಲಿ ಮುಕ್ತವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತವೆ, ಆದರೆ ಅಂತಾರಾಷ್ಟ್ರೀಯವಾಗಿ ಚಲಿಸೋದಿಲ್ಲ. ಅಂದರೆ ಇಲ್ಲಿ ಶ್ರಮ ಒಂದೇ ಉತ್ಪಾದನಾಂಗ ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ ನಾವು ರಿಕಾರ್ಡೋ ದೃಷ್ಟಿಯಲ್ಲಿ. ನಂತರ ಆ ಶ್ರಮ ದೇಶದೊಳಗಡೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮುಕ್ತವಾಗಿ ಚಲಿಸುತ್ತೆ, ಅದಕ್ಕೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಆದರೆ ಹಲವು ಕಾರಣಗಳಿಂದ ಶ್ರಮ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಚಲಿಸೋದಿಲ್ಲ. ಅಂದರೆ ಆಂತರಿಕವಾಗಿ ಉತ್ಪಾದನಾಂಗಗಳ ಮುಕ್ತ ಚಲನೆ ಇರುತ್ತೆ, ಆದರೆ ಅಂತಾರಾಷ್ಟ್ರೀಯವಾಗಿ ಉತ್ಪಾದನಾಂಗಗಳು ಚಲಿಸೋದಿಲ್ಲ ಅಂತ ಭಾವಿಸಿದ್ದಾರೆ. ಇನ್ನು 4ನೇ ಕಲ್ಪನೆ ಶ್ರಮದ ಏಕರೂಪತೆ. ಅಂದರೆ ಉತ್ಪಾದನೆಯಲ್ಲಿ ಒಂದು ಸರಕಿನ ಉತ್ಪಾದನೆಯಲ್ಲಿ ಬಳಕೆಯಾಗ್ತಕ್ಕಂಥ ಶ್ರಮ ಏಕರೂಪದ ದಕ್ಷತೆಯನ್ನು ಹೊಂದಿರುತ್ತೆ. ಅಂದರೆ ಇದು ಒಂದು ರೀತಿ ಎಲ್ಲ ಕಾರ್ಮಿಕರ ಉತ್ಪಾದನಾ ದಕ್ಷತೆ ಒಂದೇ ರೀತಿ ಇರುತ್ತೆ ಅಂತ ಇವರು ಭಾವಿಸ್ಕೊಳ್ತಾರೆ. ಆದರೆ ಇದು ಅವಾಸ್ತವಿಕ ಒಂದು ರೀತಿಯಲ್ಲಿ. ಹೇಗೆ ಅಂತ ಅಂದರೆ ಈಗ 4 ಜನ ಕಾರ್ಮಿಕರಿದ್ದಾರೆ ಅಂದರೆ ಅವರೆಲ್ಲರ ದಕ್ಷತೆ ಒಂದೇ ರೀತಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೇ ಥರ ಒಬ್ಬನೇ ಕಾರ್ಮಿಕನೇ ಒಂದು ದಿನದಲ್ಲಿ 8-10 ಗಂಟೆ ಕೆಲಸ ಮಾಡ್ತಾನೆ ಅಂತ ಅಂದರೆ ಮೊದಲ 2-3 ಗಂಟೆ ಇರೋ ಅವನ ದಕ್ಷತೆಗೂ ಕೊನೆಗೆ 3-4 ಗಂಟೆಯ ನಂತರ ಇರೋ ಅವನ ದಕ್ಷತೆಗೂ ವ್ಯತ್ಯಾಸ ಇರುತ್ತೆ, ಹೌದಲ್ವಾ? ಈಗ ನೋಡಿ, ನೀವು ಕ್ಲಾಸ್ ಕೇಳುವಾಗ ಫಸ್ಟ್ 1 or 2 ಪೀರಿಯಡ್ಸು ತುಂಬ ಇಂಟ್ರೆಸ್ಟಾಗಿ ಕೇಳಿಸ್ಕೊಳ್ತೀರಿ. ಆದರೆ ಆಮೇಲೆ ನಿಮ್ಮ ಗ್ರಹಿಸುವ ಒಂದು ಸಾಮರ್ಥ್ಯ ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಲಾಸ್ಟ್ ಅವರ್ಗಳಲ್ಲಿ ತುಂಬ ಕಡಿಮೆನೇ ಆಗಿರುತ್ತೆ. ಅದೇ ಥರ ಕಾರ್ಮಿಕರು ಕೂಡ ಕಾರ್ಯ ಪ್ರಾರಂಭ ಮಾಡಿದಾಗ ತುಂಬ ದಕ್ಷತೆಯಿಂದ ವೇಗವಾಗಿ ಕೆಲಸ ನಿರ್ವಹಿಸ್ತಾರೆ. ಆದರೆ ಮಧ್ಯಾಹ್ನ ಸಂಜೆ ಆಗ್ತಾ ಏನಾಗುತ್ತೆ, ಅವರ ದಕ್ಷತೆ
ಕಡಿಮೆ ಆಗುತ್ತೆ. ಅದು ಸಹಜ. ಯಾಕೆಂದರೆ ಕೆಲಸ ಮಾಡ್ತಾ ಮಾಡ್ತಾ ಆಯಾಸನೂ ಆಗ್ಬೋದು, ಅಥವಾ ಆ ಕೆಲಸ ಸ್ವಲ್ಪ ಬೇಜಾರು ತರಿಸ್ಬೋದು. ಅಥವಾ ತುಂಬ ಇಂಟ್ರೆಸ್ಟ್ ಇದ್ದು ಕೆಲಸ ಚೆನ್ನಾಗಿ ಸಾಗ್ತಾ ಇದೆ, ಇನ್ನೇನು ಮುಗಿಯುತ್ತೆ ಅಂತ ಅಂದಾಗ ಇನ್ನು ಬೆಳಗ್ಗೆಗಿಂತ ವೇಗವಾಗಿಯೂ ಕೆಲಸ ಮಾಡ್ಬೋದು. ಅದು ರೇರ್ ಕೇಸಸ್ ಆಫ್ ಕೋರ್ಸ್. ಒಟ್ಟಿನಲ್ಲಿ ರಿಕಾರ್ಡೋ ಏನು ಭಾವಿಸ್ತಾರೆ, ಶ್ರಮದ ಉತ್ಪಾದನಾ ದಕ್ಷತೆ ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾಗಿರುತ್ತೆ ಅಂತ, ಅದು ವ್ಯತ್ಯಾಸ ಆಗಲ್ಲ. ಈಗ ನಾನು ಹೇಳಿದ್ನಲ್ಲ, ಬಿಗಿನಿಂಗಲ್ಲಿ ಒಂಥರ ಉತ್ತಮ ದಕ್ಷತೆ ಇರೋದು, ಆಮೇಲೆ ಕಡಿಮೆ ಆಗೋದು, ಆ ಥರ ಎಲ್ಲ ಇರೋದಿಲ್ಲ. ಉತ್ಪಾದನಾ ದಕ್ಷತೆ ಕಾರ್ಮಿಕರದು ಒಂದೇ ರೀತಿ ಇರುತ್ತೆ. ಅವ್ರು ಎಷ್ಟು ಗಂಟೆ ದುಡಿದ್ರೂ ಕೂಡ ಮೊದಲ ಗಂಟೆಯಲ್ಲಿ ಯಾವ ರೀತಿ ಅವ್ರ ದಕ್ಷತೆ ಇರುತ್ತೋ ಕೊನೆಗೂ ಕೂಡ ಅದೇ ಥರ ದಕ್ಷತೆ ಇರುತ್ತೆ. ಅದೇ ಶ್ರಮದ ಏಕರೂಪತೆ ಅಂದರೆ ಅದೇ ಅರ್ಥ. ಉತ್ಪಾದನಾ ದಕ್ಷತೆ ಎರಡೂ ದೇಶಗಳಲ್ಲಿಯೂ ಕೂಡ ಒಂದೇ ರೀತಿ ಇರುತ್ತೆ ಒಂದು ಸರಕಿನ ಬಗ್ಗೆ ತಗೊಂಡಾಗ. ಆ ಥರ ಇವರು ಭಾವಿಸ್ತಾರೆ. The third assumption is movement of factors. According to Ricardo, factors of production are perfectly mobile within each country, but they are immobile between the two countries. That means they can move freely from one place to another within the country, but they cannot move between the countries. The fourth assumption is homogeneity of labor. Homogeneity means they are similar. All the labor units are homogeneous. The productivity of labor is the same in both of the countries. ಐದನೇ ಕಲ್ಪನೆ ಆಗಿದೆ ಮುಕ್ತ ವ್ಯಾಪಾರ ನೀತಿ. ಸಾಮಾನ್ಯವಾಗಿ ಸಂಪ್ರದಾಯ ಪಂಥದ ಎಲ್ಲ ಅರ್ಥಶಾಸ್ತ್ರಜ್ಞರುಗಳು ಮುಕ್ತ ವ್ಯಾಪಾರ ನೀತಿಯನ್ನು ಪರಿಗಣಿಸ್ತಾರೆ. ಅಂದರೆ ದೇಶಗಳ ನಡುವೆ ಸರಕು ಸೇವೆಗಳು ಯಾವುದೇ ನಿರ್ಬಂಧಗಳಿಲ್ಲದೆ ಮುಕ್ತವಾಗಿ ಚಲಿಸ್ತವೆ. ಸರಕುಗಳ ವಿನಿಮಯಕ್ಕೆ ಯಾವುದೇ ಸುಂಕ, ಕೋಟ ಅಥವಾ ವಿನಿಮಯ ನಿಯಂತ್ರಣ ಇತ್ಯಾದಿ ಅಡೆತಡೆಗಳು ಇರೋದಿಲ್ಲ. ಮುಕ್ತವಾಗಿ ಸರಕುಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಚಲಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ ಭಾವಿಸಿದ್ದಾರೆ. ಅದೇ ಥರ ಏಳನೇ ಕಲ್ಪನೆ ಆಗಿದೆ ಸಾರಿಗೆ ವೆಚ್ಚದ ಪರಿಗಣನೆ ಇರೋದಿಲ್ಲ. ಅಂದರೆ ಸರಕು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಾಗಾಣಿಕೆ ಆಗಬೇಕಂದ್ರೆ ಅಲ್ಲಿ ವೆಚ್ಚ ಆಗೇ ಆಗುತ್ತೆ. ಆದರೆ ರಿಕಾರ್ಡೋ ಈ ಸಾಗಾಣಿಕೆ ವೆಚ್ಚಗಳನ್ನು, ಸರಕಿನ ಸಾಗಾಣಿಕೆ ವೆಚ್ಚಗಳನ್ನು ತಮ್ಮ ಸಿದ್ಧಾಂತದ ವಿಶ್ಲೇಷಣೆಯಲ್ಲಿ ಪರಿಗಣಿಸಿಲ್ಲ. ಅಂದರೆ ಉತ್ಪಾದನೆಗೆ ವೆಚ್ಚ ಏನಿರುತ್ತೋ ಅದೇ ಒಟ್ಟು ವೆಚ್ಚ. ಸಾಮಾನ್ಯವಾಗಿ ನಾವು ಒಂದು ಸರಕಿನ ಬೆಲೆ ನಿರ್ಧಾರ ಮಾಡುವಾಗ ಉತ್ಪಾದಕರು ಯಾವ್ಯಾವುದನ್ನು ಪರಿಗಣಿಸ್ತಾರೆ ಹೇಳಿ? ಕೇವಲ ಅದನ್ನು ಉತ್ಪಾದನೆ ಮಾಡೋದಕ್ಕೆ ಆದಂಥ ವೆಚ್ಚಗಳನ್ನು ಮಾತ್ರ ಪರಿಗಣಿಸೋದಿಲ್ಲ. ಆ ಸರಕನ್ನು ಉತ್ಪಾದನಾ ಸ್ಥಳದಿಂದ ಮಾರುಕಟ್ಟೆಗೆ ಸಾಗಿಸುವವರೆಗೂ ಏನೆಲ್ಲ ವೆಚ್ಚ ಸಂಭವಿಸ್ತವೋ, ಅಂದರೆ ಸಾಗಿಸೋದಕ್ಕೆ ಇರ್ಬೋದು, ಅದನ್ನು ಎತ್ತಿ ಹಾಕೋ ಅಂಥ ಕಾರ್ಮಿಕರಿಗೆ ಇರ್ಬೋದು, ಎತ್ತಿ ಲಾರಿಗೆ ಹಾಕೋರಿಗೆ ಅಥವಾ ನಂತರ ಇಳಿಸೋರಿಗೆ ಎಲ್ರಿಗೂ ಪೇ ಮಾಡಬೇಕಾಗಿರುತ್ತೆ. ಉತ್ಪಾದನಾ ವೆಚ್ಚದಲ್ಲಿ ಅವೆಲ್ಲವನ್ನು ಸೇರಿಸಿ ಅವರು ಆ ಸರಕಿನ ಬೆಲೆ ನಿಗದಿ ಮಾಡ್ತಾರೆ. ಆದರೆ ರಿಕಾರ್ಡೋ ಏನು ಮಾಡಿದ್ದಾರೆ ಇಲ್ಲಿ? ರಿಕಾರ್ಡೋ ಅವರು ಉತ್ಪಾದನಾ ವೆಚ್ಚ ಅಂದರೆ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಕಾರ್ಖಾನೆಯಲ್ಲಿ ಏನಾಗುತ್ತೋ ಅದಷ್ಟೇ ವೆಚ್ಚ. ಆದರೆ ಆ ಸರಕನ್ನು ಬೇರೆ ದೇಶಕ್ಕೆ ಸಾಗಿಸೋದಕ್ಕೆ ಆಗುವಂಥ ಸಾಗಾಣಿಕೆ ವೆಚ್ಚ ಏನಿರುತ್ತೆ ಅದನ್ನು ಇವರು ಪರಿಗಣಿಸೋದಿಲ್ಲ. ಅಫ್ಕೋರ್ಸ್ ಅವೆಲ್ಲ ದೋಷಗಳಲ್ಲಿ ನಾವು ಮತ್ತೆ ಹೇಳ್ತೇವೆ ಅದನ್ನು, ಅದು ಒಂದು ದೋಷ ಅಂತ ಹೇಳಿ. ಇಲ್ಲಿ ಕಲ್ಪನೆಗಳಲ್ಲಿ ಇವರು ಆ ಥರ ಸಿದ್ಧಾಂತಕ್ಕೆ ಆಧಾರವಾಗಿ ಆ ಕಲ್ಪನೆಗಳನ್ನು ತಗೊಂಡಿದ್ದಾರೆ. ಅಂದರೆ ಸಾರಿಗೆ ವೆಚ್ಚಗಳು ಇರೋದಿಲ್ಲ, ಸರಕಿನ ಉತ್ಪಾದನಾ ವೆಚ್ಚವೇ ಅದರ ಒಟ್ಟು ವೆಚ್ಚ ಆಗಿರುತ್ತೆ. ದ ಫಿಫ್ತ್ ಅಸಂಪ್ಷನ್ ಈಸ್ free trade policy. Ricardo has assumed that there is free trade between the two countries, there being no trade barriers or restrictions on the movement of commodities from one country to another. That means the commodities will move freely from one country to another country without any restrictions or trade barriers like tariffs, quotas, like that. Then the sixth assumption is
no transport costs. This theory does not consider the cost of transportation of goods. Here the total cost is only the cost of production, not the transport of costs. Students, we have observed that many times the transportation cost may be more than the cost of production, isn't it? But here Ricardo has considered only the cost of production but not the transportation of goods. Next, the seventh assumption is law of constant returns, ಸ್ಥಿರ ವೆಚ್ಚದ ನಿಯಮ ಅಥವಾ ಸ್ಥಿರ ಪ್ರತಿಫಲ ನಿಯಮ. ಇದನ್ನು ಆಡಮ್ ಸ್ಮಿತ್ ಕೂಡ ತಮ್ಮ ಸಿದ್ಧಾಂತಕ್ಕೆ ಆಧಾರವಾಗಿ ಪರಿಗಣಿಸಿದರು, ರಿಕಾರ್ಡೋ ಕೂಡ ಪರಿಗಣಿಸಿದ್ದಾರೆ. ಅಂದರೆ ಉತ್ಪಾದನೆ ಸ್ಥಿರ ಪ್ರತಿಫಲ ನಿಯಮಕ್ಕೆ ಒಳಪಟ್ಟಿರುತ್ತೆ. ಸ್ಥಿರ ಪ್ರತಿಫಲ ನಿಯಮ, ಅದಕ್ಕೆ ಇನ್ನೊಂದು ಹೆಸರು ಸ್ಥಿರ ವೆಚ್ಚದ ನಿಯಮ. ಅಂದರೆ ಎಷ್ಟೇ ಉತ್ಪಾದನೆ ಮಾಡಲಿ, ಸರಕಿನ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸ್ತಾ ಹೋಗಲಿ, ಬಟ್ ಆ ಪ್ರತಿ ಘಟಕದ ಉತ್ಪಾದನೆಗೆ ತಗಲುವಂಥ ಸರಾಸರಿ ವೆಚ್ಚ ಸದಾ ಸ್ಥಿರವಾಗಿ ಇರುತ್ತೆ ಅಂತ ಹೇಳಿ ಕಲ್ಪಿಸ್ಕೊಂಡಿದ್ದಾರೆ. ದ ಲಾ ಆಫ್ ಕಾನ್ಸ್ಟೆಂಟ್ ರಿಟರ್ನ್ಸ್. According to Ricardo, production is subject to the law of constant returns. That means the average cost is always constant. The average cost remains the same as the quantity of production increases. ಅರ್ಥ ಆಯ್ತಲ್ವಾ? 8ನೇ ಕಲ್ಪನೆ ಆಗಿದೆ ಸ್ಥಿರ ತಂತ್ರಜ್ಞಾನ. ಅಂದರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೊಂಡಿರೋ ತಂತ್ರಜ್ಞಾನ ಸ್ಥಿರವಾಗಿ ಇರುತ್ತೆ, ಅದು ಬದಲಾಗೋದಿಲ್ಲ. ಅಂದರೆ ತಂತ್ರಜ್ಞಾನ ಒಂದು ವಾರ ಒಂದು ಉತ್ಪಾದನಾ ತಂತ್ರಜ್ಞಾನ ಬಳಸ್ಕೊಳ್ಳೋದು ಮತ್ತು ಇನ್ನು ನಂತರದ ದಿನಗಳಲ್ಲಿ ಉತ್ಪಾದನಾ ವಿಧಾನ ಅಥವಾ ಮೆಷಿನರೀಸ್ ಬದಲಾಯಿಸೋದು ಆ ಥರ ಏನಾಗೋದಿಲ್ಲ. ಯಾಕೆ ಅಂದರೆ ಇವೆಲ್ಲ ಬದಲಾವಣೆ ಆದರೆ ಸಹಜವಾಗಿ ಉತ್ಪಾದನಾ ವೆಚ್ಚ ಬದಲಾಗುತ್ತೆ. ಹಾಗಾಗಿ ಆ ಎಲ್ಲ ಬದಲಾವಣೆಗಳನ್ನು, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಆಗುವ ಬದಲಾವಣೆಗಳನ್ನು ಇವರು ಪರಿಗಣಿಸಿಲ್ಲ. ಏನಂತ ಕಲ್ಪನೆ ಮಾಡಿದ್ದಾರೆ? ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನ ಸ್ಥಿರವಾಗಿರುತ್ತೆ ಅಂತ ಹೇಳಿ ಕಲ್ಪಿಸ್ಕೊಂಡಿದ್ದಾರೆ. ನೆಕ್ಸ್ಟ್, ದ ಸ್ಟೇಬಲ್ ಟೆಕ್ನಾಲಜಿ. Ricardo has assumed that there is no technological change in the production process. Technological knowledge is unchanged in the manufacturing process. That means technology will remains the same throughout the production process. 9ನೇ ಕಲ್ಪನೆ ಆಗಿದೆ ಸಾಟಿ ಪದ್ಧತಿ. ಎರಡು ದೇಶಗಳ ನಡುವೆ ಇರ್ತಕ್ಕಂಥ ಒಂದು ಸಾಟಿ ಪದ್ಧತಿ, ಎರಡು ದೇಶಗಳ ನಡುವೆ ಸಾಟಿ ಪದ್ಧತಿ ವ್ಯಾಪಾರದಲ್ಲಿ ಅಸ್ತಿತ್ವದಲ್ಲಿ ಇರುತ್ತೆ ಅಂತೇಳಿ ಕಲ್ಪಿಸ್ಕೊಂಡಿದ್ದಾರೆ. ಸಾಟಿ ಪದ್ಧತಿ ಅಂದರೆ ಏನು ಗೊತ್ತಲ್ವಾ? ಸರಕು ಸೇವೆಗಳ ಒಂದು ವಿನಿಮಯ. ಅಂದರೆ ಒಂದು ಸರಕಿಗೆ ಬದಲಾಗಿ ಮತ್ತೊಂದು ಸರಕನ್ನು ವಿನಿಮಯ ಮಾಡುವಂಥ ಪದ್ಧತಿಗೆ ಸಾಟಿ ಪದ್ಧತಿ ಅಂತ ಕರಿತೇವೆ. ಅಂದರೆ ಅಲ್ಲಿ ಸರಕುಗಳ ವಿನಿಮಯಕ್ಕೆ ಮಾಧ್ಯಮವಾಗಿ ನಾವೇನೀಗ ಹಣವನ್ನು ಬಳಸ್ತೇವೆ, ಕರೆನ್ಸಿಯನ್ನು ಬಳಸ್ತೇವೆ, ಅದು ಇರೋದಿಲ್ಲ. ಒಂದು ಸರಕಿಗೆ ಬದಲಾಗಿ ಮತ್ತೊಂದು ಸರಕನ್ನು ವಿನಿಮಯ ಮಾಡ್ಕೊಳ್ತಾರೆ. ಗೋಧಿಗೆ ಬದಲಾಗಿ ಬಟ್ಟೆ ವಿನಿಮಯ ಮಾಡೋದು, ಅಥವಾ ಗೋಧಿಗೆ ಬದಲಾಗಿ ರಾಗಿ ಅಥವಾ ಅಕ್ಕಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಆ ಥರ ಒಂದು ಸರಕಿಗೆ ಬದಲಾಗಿ ಮತ್ತೊಂದು ಸರಕನ್ನು ವಿನಿಮಯ ಮಾಡ್ತಕ್ಕಂಥ ಪದ್ಧತಿಗೆ ಸಾಟಿ ಪದ್ಧತಿ ಅಂತ ಹೇಳಿ ಕರಿತೇವೆ. ರಿಕಾರ್ಡೋ ಆ ಸಾಟಿ ಪದ್ಧತಿ ಅಸ್ತಿತ್ವದಲ್ಲಿ ಇರುತ್ತೆ ಅಂತೇಳಿ ಭಾವಿಸಿದ್ದಾರೆ. ಗೊತ್ತಾಯ್ತಲ್ವಾ? Ricardo has assumed that there is the existence of barter system. Trade between the two countries takes place on the basis of the barter system. What do you mean by barter system? Students, I hope you know that. Barter system refers to the system where the commodities are exchanged each other in the absence of currency or money. The last assumption is
ಪರ್ಫೆಕ್ಟ್ ಕಾಂಪಿಟೇಷನ್ ಆ್ಯಂಡ್ ಫುಲ್ ಎಂಪ್ಲಾಯ್ಮೆಂಟ್, ಪರಿಪೂರ್ಣ ಪೈಪೋಟಿ ಮತ್ತು ಪೂರ್ಣೋದ್ಯೋಗದ ಒಂದು ಕಲ್ಪನೆ. ಸಾಮಾನ್ಯವಾಗಿ ಎಲ್ಲ ಸಂಪ್ರದಾಯ ಪಂಥದ ಸಿದ್ಧಾಂತಗಳಲ್ಲಿಯೂ ನಾವು ಈ ಕಲ್ಪನೆ ಆಧಾರವಾಗಿರೋದನ್ನು ಕಾಣ್ತೇವೆ. ಅಂದರೆ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಅಸ್ತಿತ್ವದಲ್ಲಿರುತ್ತೆ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗದ ಸನ್ನಿವೇಶ ಇರುತ್ತೆ ಅಂತ ಅವ್ರು ಭಾವಿಸ್ತಾರೆ. ಪರಿಪೂರ್ಣ ಪೈಪೋಟಿ ಅಂದರೆ ಗೊತ್ತಲ್ವಾ? ಅತ್ಯಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರು ಅಸ್ತಿತ್ವದಲ್ಲಿದ್ದು ಪೈಪೋಟಿ ಪೂರ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ಸನ್ನಿವೇಶ. ಅಂದರೆ ಮಾರುಕಟ್ಟೆಯ ಒಟ್ಟು ಬೇಡಿಕೆ ಮತ್ತು ಪೂರೈಕೆಗನುಗುಣವಾಗಿ ಬೆಲೆ ನಿರ್ಧಾರ ಆಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಅಂತ ಹೇಳಿ ಕರಿತೇವೆ. ಈ ಥರದ ಒಂದು ಮಾರುಕಟ್ಟೆ ಸನ್ನಿವೇಶ ಅಸ್ತಿತ್ವದಲ್ಲಿ ಇರುತ್ತೆ ಅಂತೇಳಿ ರಿಕಾರ್ಡೋ ಭಾವಿಸ್ತಾರೆ. ದ ಲಾಸ್ಟ್ ಅಸಂಪ್ಷನ್ ಈಸ್ ದೇರ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್ and full employment in both the countries. The international market is perfect so that the exchange ratio for the two commodities is the same. All factors of production are fully employed in both the countries. Like this, Ricardo has assumed the existence of perfect competitive market and the full employment situation in both of the countries. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ನನ್ನ ಟಾಪಿಕ್ ಏನು, ಸಾಪೇಕ್ಷ ವೆಚ್ಚ ಸಿದ್ಧಾಂತದ ಕಲ್ಪನೆಗಳು. ಅಂದರೆ ಸಿದ್ಧಾಂತದಲ್ಲಿ ಇದು ಫಸ್ಟ್ ಪಾರ್ಟ್, ಆ ಸಿದ್ಧಾಂತದ ಹೇಳಿಕೆ ಮತ್ತು ಅದು ಆಧರಿಸಿರ್ತಕ್ಕಂಥ ಕಲ್ಪನೆಗಳನ್ನು ಈ ಕ್ಲಾಸ್ನಲ್ಲಿ ನಿಮಗೆ ಡೀಟೇಲಾಗಿ ವಿವರಿಸಿದ್ದೇನೆ. ಇನ್ನೂ ಹೆಚ್ಚು ತಿಳ್ಕೊಬೇಕಂದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡಿರೋ ಬುಕ್ಸ್ ಅಥವಾ ವೆಬ್ಸೈಟನ್ನು ರೆಫರ್ ಮಾಡ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಕೀಪ್ ಆನ್ ಸ್ಟಡಿಯಿಂಗ್ ವೆಲ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಥ್ಯಾಂಕ್ ಯು.